ಸ್ವಚ್ಛ ಭಾರತ್ ಆಂದೋಲನದ ಮೂಲಕ ಭಾರತವನ್ನು ಸ್ವಚ್ಛ ಮಾಡುವ ಒಂದು ಪ್ರಕ್ರಿಯೆ ಬಹಳಷ್ಟು ಶ್ರೇಷ್ಠವಾದದ್ದು. ಇಲ್ಲಿ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಸ್ವಚ್ಛ ಬ್ರಿಗೇಡ್ ಹೇಳುವ ಹೆಸರಿನಲ್ಲಿ ಒಂದು ಸಂಘಟನೆ ಆರಂಭಗೊಂಡು ಕಳೆದ 5 ವರ್ಷಗಳಿಂದ ಕಾರ್ಕಳದ ಸುತ್ತಮುತ್ತ ಭಾಳಷ್ಟು ಪ್ರದೇಶಗಳನ್ನು ಸ್ವಚ್ಛ ಮಾಡುತ್ತಿದೆ. ಇವತ್ತು ನೋಡಿ, ಕಾರ್ಕಳದಲ್ಲಿ ಇಲ್ಲಿ ನಾವು ರಾಘವೇಂದ್ರ ಮಠದ ಪಕ್ಕ ಸುಮಾರು 150 ಔಷಧೀಯ ಗಿಡಗಳನ್ನು ನೆಟ್ಟು ಇವತ್ತು ಅವರು ಬೆಳೆಸ್ತಾ ಇದ್ದಾರೆ. ಒಂದು ದಿನ ಇದು ಬೇರೆ ಬೇರೆ ಒಂದು 150 ಬಗೆಯ ಔಷಧೀಯ ಗಿಡಗಳಿವೆ ಇಲ್ಲಿ. ಅದನ್ನು ನೆಟ್ಟು ಅವರು ಸಮಾಜಕ್ಕೆ ನೀಡುತ್ತಿದ್ದಾರೆ. ಈ ಪ್ರದೇಶಕ್ಕೆ ಇವತ್ತು ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಭೇಟಿ ನೀಡಿದ್ದಾರೆ. ಅವರು ಆಶೀರ್ವಾದ ರೂಪದಲ್ಲಿ ಏನು ಹೇಳ್ತಾರೆ ಕೇಳೋಣ. ಸ್ವಚ್ಛ ಬ್ರಿಗೇಡ್ನ ಕಾರ್ಕಳದ ಎಲ್ಲ ಸದಸ್ಯರು ಸುಮಾರು 5-6 ವರ್ಷಗಳಿಂದ ಅನೇಕ ಬಗೆಯ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ವೈದ್ಯಕೀಯ ಸ್ವಚ್ಛತೆಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದದ್ದು ಕಂಡು ನಾವು ತುಂಬ ಸಂತಸವೆನಿಸಿದೆ. ತಂಡದ ಎಲ್ಲ ಸದಸ್ಯರು ನಾವು ಇದಕ್ಕೋಸ್ಕರ ಅಭಿನಂದಿಸ್ತಾ ಇದ್ದೇವೆ. ಇನ್ನಷ್ಟು ಯುವಕರ ಸಹಯೋಗದಿಂದ ಈ ಕಾರ್ಯ ಇನ್ನಷ್ಟು ಚೆಂದಾಗಿ ದೊಡ್ಡದಾಗಿ ಬೆಳೆಯಲಿ. ನಮ್ಮ ಕಾರ್ಕಳ ಅದು ಸ್ವಚ್ಛವಾಗಿ ಸಮಾಜದ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ದೊರಕುವಂತಾಗಲಿ ಅಂತ ಆಶಿಸ್ತಾ ಇದ್ದೇವೆ. ಅಷ್ಟಲ್ಲದೆ ಇಲ್ಲಿನ ಎಲ್ಲ ಚಟುವಟಿಕೆಗಳು, ಈ ಸಂಘದ ಚಟುವಟಿಕೆಗಳು ಇನ್ನಷ್ಟು ಊರುಗಳಿಗೆ ಸ್ಫೂರ್ತಿ ಕೊಡುವಂತಾಗಿ ಎಲ್ಲ ಊರುಗಳಲ್ಲಿಯೂ ಹೀಗೆ ಇದು ಕಾರ್ಕಳದಲ್ಲಿ ಆಗಿದೆ. ಪಕ್ಕದ ಎಲ್ಲ ಊರುಗಳಲ್ಲಿಯೂ ಕೂಡ ಇಂತಹ ಬ್ರಿಗೇಡ್ ವಿಶೇಷವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸುವಂತಾಗಲಿ ಅಂತ ಆಶಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಇವತ್ತು ನಾವು ಟ್ರೀ ಪಾರ್ಕನ್ನು, ನೆಡುತೋಪನ್ನು ನಾವು ಕಾಣ್ತಾ ಇದ್ದೇವೆ. ವಿಶ್ವೇಶ ತೀರ್ಥವನ ಹಾಗೂ ಗುರು ರಾಘವೇಂದ್ರ ವನ ಎಂಬ ಹೆಸರುಗಳಿಂದ ವನವನ್ನು ಮಾಡ್ತಾ ಇದ್ದಾರೆ. ಅನೇಕ ಫಲಪುಷ್ಪಗಳ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ. ಸಾಮಾನ್ಯವಾಗಿ ನಾಡಿದ್ದು ಇನ್ನು ಜೂನ್ ತಿಂಗಳು ಬಂತು ಅಂತಂದರೆ ವನ ಮಹೋತ್ಸವವನ್ನು ಆಚರಿಸುವ ಹಬ್ಬ ಪ್ರಾರಂಭ ಆಗುತ್ತೆ. ಎಲ್ಲೆಡೆ ಸಂಘಟನೆಗಳು ಗಿಡ ನೆಡುವ ಕಾರ್ಯವನ್ನು ಮಾಡ್ತಾರೆ. ಗಿಡ ನೆಡೋದು ದೊಡ್ಡದಲ್ಲ, ನೆಟ್ಟ ಗಿಡಗಳನ್ನು ಪೋಷಿಸಬೇಕು. ಪ್ರತಿ ವರ್ಷವೂ ಅದೇ ಹೊಂಡದಲ್ಲಿ ಗಿಡಗಳನ್ನಿಟ್ಟು ವನ ಮಹೋತ್ಸವವನ್ನು ಆಚರಿಸುವಂತಹದ್ದು ಅದು ಅರ್ಥಹೀನ ಆಗತ್ತೆ. ಈ ತಂಡದ ಸದಸ್ಯರ ಈ ಪ್ರಯತ್ನವನ್ನು ನಾವು ನೋಡಿದ್ದೇವೆ. ನಿರಂತರವಾಗಿ ಅದನ್ನು ಪೋಷಿಸಿಕೊಂಡು ಬರ್ತಾ ಇದ್ದದ್ದು ಇವತ್ತು ಗಿಡಗಳೆಲ್ಲ ಬೆಳೆದು ನಿಂತಿದ್ದಾವೆ. ಈ ಕಾರ್ಯದಲ್ಲಿಯೂ ಎಲ್ಲರೂ ಕೈ ಜೋಡಿಸಬೇಕು. ಇವತ್ತು ನಾವು ಅಯ್ಯೋ ಸೆಕೆ ತಡೆಯಲಿಕ್ಕಾಗ್ತಾ ಇಲ್ಲ, ಅಯ್ಯೋ ನೀರಿಲ್ಲ ಅಂತ ಹಾಹಾಕಾರವನ್ನು ಇಡ್ತಾ ಇದ್ದೇವೆ. ಗಮನಿಸಿ, ಒಂದು ಮರದ ಕೆಳಗೆ ನಿಂತಂದರೆ ಎಷ್ಟು ತಂಪು ಅನುಭವಿಸ್ತಾ ಇದ್ದೇವೆ. ಪರಿಸರದ ಮರಗಿಡಗಳನ್ನು ನಾವು ಕತ್ತರಿಸಿ ಹಾಕಿದ್ದರಿಂದಾಗಿ ಇಷ್ಟು ಬೇಗೆಯನ್ನು ನಾವು ಉಣ್ತಾ ಇದ್ದೇವೆ. ಮಳೆಯ ನೀರು ಸೀದಾ ಹಾರಿ ಹೋಗಿ ಸಮುದ್ರ ಸೇರತ್ತೆ. ಭೂಮಿಯ ಒಳಗೆ ಇಳಿಬೇಕು ಅಂತಿದ್ದರೆ ಮರಗಿಡಗಳ ಸಹಕಾರ ನಮಗೆ ಬೇಕು. ಅದಕ್ಕೋಸ್ಕರ ಮರಗಿಡಗಳನ್ನು ನೆಡಬೇಕು. ಒಳ್ಳೆಯ ಫಲ ಪುಷ್ಪಗಳನ್ನು ನೀಡ್ತಾವೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲ, ಯಾವ ಮರಗಿಡಗಳು ಹೂಹಣ್ಣು ನೀಡ್ತಾ ಇಲ್ಲ ಅವು ಕೂಡ ನಮಗೆ ಉತ್ತಮವಾದಂತಹ ಆಮ್ಲಜನಕವನ್ನು ನೀಡ್ತಾ ಇದ್ದಾವೆ. ಫಲಪುಷ್ಪಗಳು ವರ್ಷಕ್ಕೊಮ್ಮೆ ಸಿಗೋದು, ಆದರೆ ಪ್ರಾಣವಾಯು ಅದು ನಿರಂತರವಾಗಿ ಕೊಡ್ತಾ ಇರುತ್ತೆ. ಆ ಪ್ರಾಣವಾಯುವಿನ ಬೆಲೆ ಏನು ಅನ್ನೋದು 2 ವರ್ಷಗಳ ಕೆಳಗೆ ನಮಗೆಲ್ಲರಿಗೂ ಕೂಡ ಅರಿವು ಬಂದಿದೆ, ಕೊರೋನಾದ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಬದುಕೋದಕ್ಕೋಸ್ಕರ, ಈ ಭೂಮಿ ಮೇಲೆ ಬದುಕೋದಕ್ಕೋಸ್ಕರ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮರಗಿಡಗಳು ನೆಡಬೇಕು. ಯಾರು ಮರಗಿಡಗಳು ನೆಡ್ತಾ ಇಲ್ಲ ಅವರಿಗೆ ಬದುಕೋ ರೈಟೇ ಇಲ್ಲ. ಯಾಕೆ? ಆಮ್ಲಜನಕ ದೊರಕ್ತಾ ಇರೋದು ಈ ಮರಗಿಡಗಳಿಂದ.
ಯಾರೋ ನೆಟ್ಟದ್ದನ್ನು ನಾವು ಕದೀತೇವೆ, ಒಳ್ಳೆಯದಲ್ಲ. ನಮಗೋಸ್ಕರ ಬೇಕಾಗಿರುವಂತಹದ್ದನ್ನು ನಾವು ನೆಡಬೇಕು. ಅಂದರೆ ಪ್ರಕೃತಿಯಲ್ಲಿ ಮರುಪೂರಣೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ಎಲ್ಲರೂ ಉಪಯೋಗಿಸ್ಕೊಳ್ತಾ ಇದ್ದೇವೆ, ಮರುಪೂರಣೆ ಯಾರಿಂದ ನಡೀತಾ ಇಲ್ಲ. ಹಾಗಾಗಬಾರದು. ಮರುಪೂರಣೆಗೋಸ್ಕರ ಅದನ್ನು ನೆಡಿತು ಅಂತಂದರೆ ಅಂಥವರಿಗೆ ಮಾತ್ರ ಸಮಾಜದಲ್ಲಿ ಬದುಕುವ ರೈಟ್. ಸರಿ, ನಮಗೆ ಬದುಕುವ ರೈಟ್ ಇಲ್ಲ, ನಾವು ಸಾಯ್ತೇವೆ ಅಂತಂದರೆ ಸಾಯಲಿಕ್ಕೂ ರೈಟ್ ಇಲ್ಲ ಅವರಿಗೆ. ಯಾಕೆಂದರೆ ಸತ್ತರೆ ಹೆಣ ಸುಡಲಿಕ್ಕೆ ಕಟ್ಟಿಗೆ ಬೇಕು. ಯಾರು ಮರಗಳನ್ನು ನೆಟ್ಟಿಲ್ಲ ಅವರು ಯಾರು ನೆಟ್ಟಿರ್ತಕ್ಕಂತಹ ಮರಗಿಡಗಳನ್ನು ಕಡಿದು ಅವರು ಹೆಣ ಸುಡುವ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಮಾಜದಲ್ಲಿ ಬದುಕೋ ರೈಟ್ ಇರೋದು ಮರಗಿಡಗಳನ್ನು ನೆಟ್ಟು ಬೆಳೆಸಿದವರಿಗೆ ಮಾತ್ರ, ಸಾಯಲಿಕ್ಕೂ ರೈಟ್ ಇರೋದು ಮರಗಿಡಗಳನ್ನು ನೆಟ್ಟು ಬೆಳೆಸಿದವರಿಗೆ ಮಾತ್ರ. ಹಾಗಾಗಿ ಎಲ್ಲರೂ ಕೂಡ ಇಂತಹ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ಬೇಗೆ ಏರಲಿಕ್ಕೆ ನಾವು ಬಳಸುವಂತಹ ವಾಹನಗಳೇನಿದ್ದಾವಲ್ಲ, ಅದರ ಕಾರ್ಬನ್ನಿಂದಾಗಿಯೂ ಕೂಡ ವಾತಾವರಣ ಕಲುಷಿತವಾಗತ್ತೆ. ಅದನ್ನು ಸ್ವಚ್ಛ ಮಾಡೋದು ಮರಗಿಡಗಳು. ಹಾಗಾಗಿ ಯಾರು ಮನೆಯಲ್ಲಿ 2 ವೀಲರ್ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ 2 ಗಿಡಗಳನ್ನು ನೆಡಬೇಕು ಕನಿಷ್ಠ ಪಕ್ಷ. ಯಾರು 4 ವೀಲರ್ಸ್ ಇಟ್ಕೊಂಡಿದ್ದಾರೆ ಅವರು 4 ಗಿಡಗಳನ್ನು ನೆಡಬೇಕು. ಯಾರ ಮನೆಯಲ್ಲಿ ಏನು AC ಒಳಗೆ ಸೆಕೆ ಹೊರಗೆ ಸೆಕೆ ಆಗುತ್ತೆ ಅಂತ ಒಳಗೆ AC ಹಾಕೊಳ್ತೇವೆ, ಇದರ ಪ್ರಭಾವ ಕೂಡ ಓಝೋನ್ ಪದರದ ಮೇಲೆ ಬೀಳುತ್ತೆ. ಅದರಿಂದ ಮತ್ತಷ್ಟು ಹೊರಗೆ ತಾಪ ಜಾಸ್ತಿ ಆಗುತ್ತೆ. ಯಾರು ಹಾಗೆ AC ಇಟ್ಟುಕೊಂಡಿದ್ದಾರೆ ಅವರು ಕೂಡ ಮರಗಳನ್ನು ನೆಡಬೇಕು. ಹೀಗೆ ಸಮಾಜದಲ್ಲಿ ಎಲ್ಲರೂ ಕೂಡ ಇಂತಹ ವನವನ್ನು ಬೆಳೆಸುವ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ಆಗ ಮಾತ್ರ ಸಮಾಜ ನೆಮ್ಮದಿ ಬದುಕನ್ನು ಬಾಳಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಸಮಾಜಕ್ಕೆ ದೊಡ್ಡ ಸ್ಫೂರ್ತಿಯನ್ನು ನೀಡ್ತಾ ಇರತಕ್ಕಂತಹ ಈ ಸ್ವಚ್ಛ ಕಾರ್ಕಳ ಬ್ರಿಗೇಡ್ನ ಎಲ್ಲ ಸದಸ್ಯರು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ. ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.